ಸ್ವಾಮಿ ದೃಷ್ಟಿ, ಭೂಮಿ ದೃಷ್ಟಿ, ತಾಯಿ ದೃಷ್ಟಿ, ತಂದೆ ದೃಷ್ಟಿ, ಆ ದೃಷ್ಟಿ, ಬಿ ದೃಷ್ಟಿ, ಮಗ ದೃಷ್ಟಿ, ಮರಿ ದೃಷ್ಟಿ, ಅಜ್ಜನ ದೃಷ್ಟಿ, ಅಜ್ಜಿ ದೃಷ್ಟಿ, ಮಾಯಿ ದೃಷ್ಟಿ, ಮಾವನ ದೃಷ್ಟಿ, ತಾಯಿ ದೃಷ್ಟಿ, ತಂದೆ ದೃಷ್ಟಿ, ಹಕ್ಕಿ ಪಕ್ಷಿ ಎರು 80 ಕೋಟಿ ದೃಷ್ಟಿ ಕಂಡರ್ಕೊಂಡು ಹುಟ್ಟಿಸಿರಿ ಒಟ್ಟುವಾಮಿ ನೀರು ಹಾರಿ ಹೋಯ್ತು. ಹಾಯ್, ಇವತ್ತಿನ ಸಂಚಿಕೆ ಬತ್ತಿತ್ತು. ಇವತ್ತಿನ ಸಂಚಿಕೆ ಹೆಂಗೆ ಏನು ಕೇಳ್ರಿ, ಈ ಮಕ್ಕಳಿಗೆ ದಿಷ್ಟಿ ತೆಗಿತಾರೆ ಕಾಣಿ, ಮಕ್ಕಳಿಗಾಗಲಿ ಎತ್ತರಿಗೆ ಆಗಲಿ ಅಂದ್ರೆ ಸ್ವಲ್ಪ ದೊಡ್ಡದರಿಗೆ ಆಗಲಿ ಅವರಿಗೆಲ್ಲ ಒಂದು ದಿಷ್ಟಿ ತೆಗೆದ್ರ ಬಗ್ಗೆ ನಿಮಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಿತ್ತು. ಇದೆಲ್ಲ ಹಿಂದಿನಿಂದ ಮಾಡ್ಕೊಂಡ್ಬಂದಂತಹ ಆಚರಣೆಗಳ ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ಬಂದಾಗಳಿಗೆ ಏನಾಯ್ತು ಕೇಂದ್ರೆ ಇವುಗಳಿಗೆಲ್ಲ ಬೇರೆ ಬೇರೆ ಅದು ಹೊಡೆತ ಬಿತ್ತು. ವೈದ್ಯಕೀಯವೋ ಇನ್ನೊಂದು ವಿಜ್ಞಾನವೋ ಮತ್ತೊಂದೆಲ್ಲ ಮುಂದುವರಿತಾ ಬಂದಾಗಳಿಗೆ ಇದಕ್ಕೆ ಬೇರೆ ಬೇರೆ ಪರಿಹಾರವನ್ನು ಕಾಣ್ತವ್ರೆ. ಆಗಳಿಗೆ ಈ ಏನು ಹಿಂದಿನ ಮಾಡ್ಕೊಬಂದಿರ ಇವೆಲ್ಲವೂ ಹಿಂದುಳಿತವಾಯ್ತು. ಆದರೂ ಎಂಥದೇ ಇರಲಿ, ಹಿಂದಿನರು ಮಾಡಿದಂತಹ ಎಲ್ಲ ಕ್ರಮದಂಗೂ ಏನು ದಿಷ್ಟಿ ತೆಗೆದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಪ್ರತಿಯೊಂದು ಕ್ರಮದಂಗೂ ಅವರು ವಿಜ್ಞಾನವನ್ನು ಸೇರಿಸಿಯೇ ಮಾಡಿರ. ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅದಕ್ಕೆ ಒಳ್ಳೇದಾಪಂಥದ್ದು ಒಂದು ಏನೋ ಇತ್ತು, ವಿಜ್ಞಾನಕ್ಕೆ ಪೂರಕವಾದಂತಹ ಇವತ್ತಿನ ವೈದ್ಯಕೀಯ ಲೋಕಕ್ಕೆ ಪೂರಕ ಆದಂಥದ್ದು ಆಯುರ್ವೇದದ ಮುಖಾಂತರವೇ ಹಿಂದಿನ ಜನ ನಮಗೆ ಬಳುವಳಿಯಾಗಿ ಕೊಟ್ಟಿರ. ಆದರೆ ಅದನ್ನು ಉಳಿಸ್ಕೊಂಬಂತಹ ಜಾಣ್ಮೆ ನಮ್ಮ ಹತ್ರ ಇವತ್ತು ಸ್ವಲ್ಪ ಕಮ್ಮಿ ಆಪಕ್ಕೆ ಹೋಗಿ ಈ ಒಂದು ಏನು ಹಿಂದಿನವ್ರು ಮಾಡ್ಕೊಬಂದಂಥದ್ದು ಏನೆಲ್ಲ ಇತ್ತು ಅವೆಲ್ಲ ಇವತ್ತಿನ ದಿವಸಕ್ಕೆ ಸಿಕ್ಕಿ ಎಲ್ಲ ಸ್ವಲ್ಪ ಅಲ್ಲಿ ನಾಶ ಆತಿತ್ತು. ಅದು ಪೂರ ನಾಶ ಆಪಕ್ಕೆ ನಾವೆಲ್ಲ ಬಿಡೋಕ್ಕಾಗ ನಮ್ಮ ಹತ್ರ ಎಷ್ಟಾಗ್ತೋ ಅಷ್ಟಷ್ಟು ನಾವು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮುಂದಿನ ಯುವ ಜನತೆಗೆ ಇದನ್ನೆಲ್ಲ ತೋರಿಸಿಕೊಡು. ಇಷ್ಟು ಒಳ್ಳೇದು ಇದ್ದಿತ್ತು ನಮ್ಮಲ್ಲ, ಇಂಥದ್ದು ಮಾಡಿದಾಗಳಿಗೆ ಇವಕ್ಕೆಲ್ಲ ಪರಿಹಾರ ಸಿಕ್ತಿದ್ದಿತ್ತು ಅಂತ ಹೇಳಿ ತೋರಿಸಿಕೊಡೋಗೋಸ್ಕರ ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋಗಪ್ಪ. ಪ್ರತಿಯೊಬ್ಬರು ಇದ್ರಂಗೆ ಒಂದೊಂದನ್ನು ಉಳಿಸ್ಕೊಂಡು ಹೋಗಿ ನೀವು ಒಂದೊಂದು ರೀತಿ ರಿವಾಜನ್ನು ನಿಮ್ಮ ಮನೆಯಂಗೆ ಹಿರಿಯರ ಕೇಳಿ ಕೇಳ್ಕಣಿ, ಒಂದು ಚೂರು ತಿಳ್ಕಣಿ. ಮುಂದಿನ ಜನಕ್ಕೆ ನಾವು ಎಂತ ಕೊಡ್ದಿರು ನಮ್ಮ ಹಿಂದಿನವ್ರು ಹೋದದನ್ನೇ ಬಿಟ್ಟು ಹಾಕೋದು ಬೇಡ, ಇದನ್ನೇ ನಾವು ಮುಂದಿನರಿಗೆ ಕೊಟ್ಟು ಹಾಪ. ಹ್ಯಾಂಗೆ ನಮ್ಮ ಹಿಂದಿನವ್ರು ನಮ್ಗೆ ಕೊಟ್ಟಿರೋ ಹಾಗೆ ನಾವು ಅದನ್ನು ನಮ್ಮ ಮುಂದಿನರಿಗೆ ಕೊಡುವ. ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಎಲ್ಲ ಪೂರ್ವಜರು ಬಂದ ಕ್ರಮವನ್ನು ಉಳಿಸಿ ಅಂತ ಅಳಿಕೆ ಅಂತ ಇತ್ತು.